ತಾಲೂಕಿನ ಸಾವಂತನಹಳ್ಳಿ ನ್ಯಾಯಬೆಲೆ ಅಂಗಡಿಯನ್ನು ಮುಚ್ಚಿಸೋಕೆ ಉದ್ದೇಶಪೂರ್ವಕವಾಗಿ ಇಲ್ಲಸಲ್ಲದ ಷಡ್ಯಂತ್ರ ಹಾಗೂ ಪಿತೂರಿ ನಡೆಯುತ್ತಿದೆ ಅಂತ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಕೆಎಂ ವಿಜಯಕುಮಾರ್ ಗಂಭೀರ ಆರೋಪ ಮಾಡಿದರು. ಕಾರ್ಡ್ದಾರರಿಗೆ ನಿಜವಾದ ದೂರು ಸಲ್ಲಿಸುವ ಹಕ್ಕಿದೆ, ಆದರೆ ಕೆಲವು ವ್ಯಕ್ತಿಗಳು ಸುಳ್ಳು ವಿಡಿಯೋ ಚಿತ್ರೀಕರಣ ಮಾಡಿ ವಂಚನೆ ಮಾಡುವುದಕ್ಕೆ ಯತ್ನಿಸುತ್ತಿದ್ದಾರೆ. ಯಾವುದೇ ಸಾಕ್ಷಿ ಇಲ್ಲದೆ ಆರೋಪ ಮಾಡುವುದು ಸರಿಯಲ್ಲ. ತಪ್ಪು ಮಾಡಿದರೆ ದಾಖಲೆ ಸಮೇತ ತೋರಿಸಲಿ. ತಪ್ಪು ನಡೆಸಿದವರು ಶಿಕ್ಷೆ ಹೊಂದಬೇಕು. ಸಮಸ್ಯೆ ಮುಂದುವರೆದರೆ ರಾಜ್ಯ ಮಟ್ಟದ ಹೋರಾಟ ನಡೆಯಲಿದೆ ಅಂತ ಪಡಿತರ ಸಂಘದ ರಾಜ್ಯಾಧ್ಯಕ್ಷ ಕೆಎಂ ವಿಜಯಕುಮಾರ್ ಹೇಳಿದರು. ಅವರು ಎಚ್ಚರಿಕೆಯನ್ನ ಕೂಡ ನೀಡಿದರು. ಈಗ ಫುಡ್ ಇನ್ಸ್ಪೆಕ್ಟರ್ ಹೇಳಿ ಮಾಡಿಸ್ತೀರಾ ಅಂತ ನಿಮ್ಮ ಆರೋಪ? ಹೌದು, ನಮಗೆ ಇದು ಗೊತ್ತಾಗಿದೆ. ಇಲ್ಲ ಅಂದ್ರೆ ಅವ್ರು ಬರೋದಕ್ಕೆ ಕಾರಣ ಯಾರು, ಯಾಕೆ ಬರ್ತಾರೆ, ಅವ್ರಿಗೇನು ನಮ್ಮ ಸಂಬಂಧ? ಕಾರ್ಡ್ದಾರ ಅಲ್ಲ, ಕಾರ್ಡ್ದಾರ ಬಂದು ಕೇಳಲಿ, ಅವ್ರು ಕಂಪ್ಲೇಂಟ್ ಕೊಡಲಿ, ಅದಕ್ಕೆ ನಾವು ಏನು ಬೇಕಾದೋ ಅದಕ್ಕೆ ಇದು ಹೇಳ್ತೀವಿ. ಏನಿದೆ ಕಾರ್ಡ್ದಾರ ಬಂದಿದ್ದಾರಲ್ಲ, ಊರೆಲ್ಲ ತಗೊಂಡಿದ್ದಾರೆ, ಮಾಹಿತಿ ತಗೊಂಡಿದ್ದಾರೆ, ನಮಗೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇವ್ರು ಯಾರು ಅವಾಗ ಪದೇ ದುಡ್ಡು ಕೇಳೋದು? ಎಲ್ಲಿ ಕೊಡ್ತಾರೆ? ಇವತ್ತಿನ ದಿವಸ ನಮ್ಗೆ 6 ತಿಂಗಳ ಕಮಿಷನ್ ಸರ್ಕಾರದಿಂದ ಬರ್ತಾ ಇಲ್ಲ. ನೋಡಿ, 2018 ದಾಖಲೆ ಇದೆ. 2018ರಿಂದ 2019 ಒಬ್ಬೊಬ್ಬರಿಗೆ 20 ರೂಪಾಯಿ ಕಾರ್ಡ್ ಪ್ರಕಾರ 6,93,00,000 ಮಾಡಿದ್ದೀವಿ. ಕಾರ್ಡ್ ಸರ್ಕಾರಕ್ಕೆ ಮುಟ್ಕೊಲಾಗ್ತಿದೆ. ಅದು ಇದುವರೆಗೂ ಕಮಿಷನ್ ಬಂದಿಲ್ಲ. ಈಗ ಬಂದಿಲ್ಲ. ಕನಕವಲ್ಲಿ ಮೇಡಮ್ನವರು ಒಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಈ ತಿಂಗಳಲ್ಲಿ ಬಡ್ಜೆಟಲ್ಲಿ ಕೊಡ್ತೀವಿ ಅಂತ. ನಮ್ಮ ಆಹಾರ ಸಚಿವ ಮುನಿಯಪ್ಪನವರು ಸಹ ಪ್ರಾಮಿಸ್ ಮಾಡಿದ್ದಾರೆ, ಆಯಿತು ನಿಮ್ಮ ಇದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಇಲಾಖೆಯಲ್ಲಿ ಇಂಥವ್ರು ಸೇರ್ಕೊಂಡು ನಮಗೆ ಇಲ್ಲದೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು, ನಾವು ಯಾವುದೋ ಕಾಲದಲ್ಲಿ ಇತ್ತು ರೇಷನ್ ಡಿಪೋ ಅಂತ ಕೋಟ್ಯಾಂತರ ಎಷ್ಟೋ ದೊಡ್ಡ ಸಾಹುಕಾರ. ಈಗ ಮಟ್ಟ ನೋಡಿದ್ರೆ ನಾವು ಬಿಡೋಂಗಿಲ್ಲ, ಕಟ್ಕೊಳಂಗಿಲ್ಲ. ಯಾಕಂದ್ರೆ 40-45 ವರ್ಷ 50 ವರ್ಷ ಸರ್ವಿಸ್ ಆಗಿಬಿಟ್ಟಿದೆ. ಈ ಕಡೆ ಬಿಟ್ಟರೆ ಮರ್ಯಾದೆ ಪ್ರಶ್ನೆ. ಅದರಲ್ಲೂ ಹಳ್ಳಿಗಳಂತೂ ಇದ್ದಿದ್ದು ಕಷ್ಟ. ನಾವೆಲ್ಲ ಗ್ರಾಜುಯೇಷನ್ ಸ್ಕೀಮಲ್ಲಿ ಇದೆ, 45 ವರ್ಷ ಸರ್ವಿಸ್ ಮಾಡಿದ್ದೀವಿ. ಯಾವತ್ತೆಲ್ಲ ಮಕ್ಕಳು ಹೆಂಡತಿ ಮಕ್ಕಳು ಏನು ಕೊಡ್ತಾ ಇದ್ದಾರೆ? ಅವ್ರಿಗೆ 150 ರೂಪಾಯಿ ಕಮಿಷನ್, 200, 300, 400 ರೂಪಾಯಿ ಕಾರ್ಡ್ ಕೊಟ್ಟರೆ ಬಾಡಿಗೆ ಎಷ್ಟು, ಇದು ಜೀವನ ಎಷ್ಟು? ಸರಿಯಾಗಿ ಇನ್ ಟೈಮ್ ಕೊಟ್ಟರೆ ಪರವಾಗಿಲ್ಲ. ಇದರ ಭಾಳ ನಮ್ಮ ಸಮಸ್ಯೆಗಳು ಭಾಳ ಇದೆ. ಏನಂದ್ರೆ ಇಷ್ಟು ದಿವಸ ಅದಕ್ಕೋಸ್ಕರ ನಾವು ಸರ್ಕಾರಕ್ಕೂ ಹೇಳ್ತಾ ಇದ್ದೀವಿ, ನಮಗೆ ಸಹಾಯಧನವಾಗಿ ಒಂದು 5,000 ರೂಪಾಯಿ ಕೊಡಿ. ಯಾಕಂದ್ರೆ ಬರೋ ಕಮಿಷನ್ ಸಾಕಾಗಲ್ಲ. ಈಗಿನ ರೇಟ್ಗಳು ನೋಡಿದ್ರೆ ತಮಗೆಲ್ಲ ಗೊತ್ತಿದೆ, ಎಲ್ಲರಿಗೂ ಕೊಡ್ತಾರಲ್ಲ ಪೆನ್ಷನ್ನು, ಅದು ಕೊಡ್ತಾರೆ. ನಮಗೆ ಬೇರೆ ಯಾವ ರೀತಿಯಲ್ಲೂ ಸೋರ್ಸಸ್ ಇಲ್ಲ. ನಾವು ಬೇರೆ ಮಾರೋಂಗಿಲ್ಲ, ಅದನ್ನು ಬೇರೆ ಮಾಡ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ನಾವು ಯಾರು ತಪ್ಪು ಮಾಡಿದ್ರೆ ಅದು ಶಿಕ್ಷೆ ಕೊಡಿ. ಇಲ್ಲದೆಲ್ಲ ಈ ಥರ ಮಾಡ್ತಾ ಇದ್ದಾರೆ. ನಮಗೂ ಇಲ್ಲದೆಲ್ಲ ತೊಂದರೆ. ಯಾಕಂದರೆ ಒಂದು ಅಂಗಡಿ ಸಸ್ಪೆಂಡ್ ಆಯ್ತಂದ್ರೆ ಎಷ್ಟು ತೊಂದರೆ ಕೊಡಬೇಕಾಗ್ತದೆ. ನಮ್ಮ ಮರ್ಯಾದೆ ಪ್ರಶ್ನೆ ಆಗ್ತದೆ. ನಾವು ಇಷ್ಟು ದಿವಸ ಮಾಡಿ ನಮ್ಗೇನು ಪ್ರಯೋಜನ ಆಗ್ತದೆ? ಅದು ನಾವು ದಯವಿಟ್ಟು ಮೀಡಿಯಾವರು, ಪ್ರೆಸ್ನವರು ನಮ್ಮ ಬಗ್ಗೆ ತಪ್ಪಿದ್ರೆ ಶಿಕ್ಷೆ ಕೊಡಿ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ರಾಜ್ಯ ಸೇವಾದಳದ ಮರ್ಕುಲಿ ಗೋಪಾಲೇಗೌಡ, ಹಾಸನ ತಾಲೂಕು ಗ್ಯಾರಂಟಿ ಯೋಜನೆ ಸದಸ್ಯ ಕೇಶವ ಕಾರ್ಲೆ, ಪ್ರಕಾಶ್ ಪುಟ್ಟಶೆಟ್ಟಿ, ರಂಗಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.